ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮಂಜುನಾಥ್, ಮೋಟಿವೇಶ್ನಲ್ ಸೆಲೆಬ್ರೇಟರ್. ಲಾಸ್ಟ್ ವಿಡಿಯೋದಲ್ಲಿ ಅತಿಯಾಗಿ ಆಲೋಚನೆ ಮಾಡೋದ್ರಿಂದ ಏನೇನು ತೊಂದರೆಗಳಾಗುತ್ತೆ ಅಂತ ತಿಳಿಸ್ಕೊಟ್ಟಿದ್ದೆ. ಈ ವಿಡಿಯೋನಲ್ಲಿ ಆ ಅತಿಯಾದ ಆಲೋಚನೆಗಳಿಂದ ಯಾವ ರೀತಿ ಹೊರಗಡೆ ಬರಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಎಂಡ್ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ತಲೆಯಲ್ಲಿ ಅತಿಯಾದ ಆಲೋಚನೆ ಬರ್ತಾ ಇರುತ್ತೆ. ಆ ಆಲೋಚನೆಗಳಿಂದ ಏನೂ ಪ್ರಯೋಜನ ಇರೋದಿಲ್ಲ. ಮತ್ತು ಆ ಆಲೋಚನೆಯಿಂದ ಹೊರಗಡೆ ಬರಬೇಕು ಅಂತ ನಿಮ್ಗೆ ಅನಿಸುತ್ತೆ, ಆದರೂ ಹೊರಗಡೆ ಬರೋದಕ್ಕೆ ಆಗೋದಿಲ್ಲ. ನೀವು ಯಾವುದೋ ಒಂದು ಕೆಲಸನ ಮಾಡ್ತಾ ಇರ್ತೀರಿ, ಆದರೆ ಆ ಆಲೋಚನೆ ಅನ್ನೋದು ನಿಮ್ಮ ತಲೆಯಲ್ಲಿ ಅದರ ಪಾಡಿಗೆ ಅದು ಓಡ್ತಾನೇ ಇರುತ್ತೆ. ಅದಕ್ಕೋಸ್ಕರ ಈ ರೀತಿ ಒಂದು ಆಲೋಚನೆಯಿಂದ ನೀವು ಹೊರಗಡೆ ಬರಬೇಕು ಅಂತ ನಿಮ್ಗೆ ಅನ್ನಿಸಿದಾಗ ನೀವು ಮಾಡಬೇಕಾಗಿರೋ ಸಿಂಪಲ್ ಈ ಒಂದು ಟೆಕ್ನಿಕ್ನ ಯೂಸ್ ಮಾಡಿದರೆ ನೀವು ಈಸಿಯಾಗಿ ಈ ಅತಿಯಾದ ಆಲೋಚನೆಯಿಂದ ಹೊರಗಡೆ ಬರ್ಬೋದು. ಆ ಒಂದು ಟೆಕ್ನಿಕ್ ಏನಂದರೆ, ನೀವು ಅತಿಯಾಗಿ ಯಾವುದೋ ಒಂದು ವಿಷಯದ ಬಗ್ಗೆ ಅತಿಯಾಗಿ ಆಲೋಚನೆ ಮಾಡ್ತಾ ಇರ್ತೀರ. ಆ ಆಲೋಚನೆಯಿಂದ ಹೊರಗಡೆ ಬರಬೇಕು ಅಂತ ಅನ್ನಿಸಿದಾಗ ನೀವು ಜಸ್ಟ್ 1 ನಿಮಿಷ ಆ ಆಲೋಚನೆಯನ್ನು ಸ್ಟಾಪ್ ಮಾಡಿ, ನಿಮ್ಮ ತಲೆಯಲ್ಲಿ ಯಾವುದೂ ಆಲೋಚನೆ ಬೇಡ, 1 ನಿಮಿಷ ಸೈಲೆಂಟಾಗಿದ್ದುಬಿಡಿ. ಸೈಲೆಂಟಾಗಿದ್ದು ನಿಮ್ಮ ಉಸಿರಿನ ಕಡೆ ನೀವು ಗಮನ ಕೊಡಿ. ಸಾಧ್ಯವಾದರೆ ಅಥವಾ ನೀವು ಒಬ್ಬರೇ ಇದ್ದರೆ ಆ 1 ನಿಮಿಷ ಕಣ್ಣು ಮುಚ್ಕೊಂಡು ನಿಮ್ಮ ಉಸಿರಿನ ಕಡೆ ಗಮನ ಕೊಡಿ. ಆ 1 ನಿಮಿಷ ಆದಮೇಲೆ ನೀವು ಕಣ್ಣು ತೆಗೀರಿ, ನೀವು ಎಷ್ಟೋ ಪ್ರಶಾಂತವಾಗಿದ್ದೀರಿ ಅಂತ ಅನಿಸುತ್ತೆ. ಅದಕ್ಕಿಂತ ಮುಂಚೆ ನಿಮ್ಮ ತಲೆಯಲ್ಲಿ ಆಲೋಚನೆ ಓಡಿ 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 ಏನಾಗಿರುತ್ತೆ ಅಂದರೆ, ನಿಮ್ಮ ತಲೆನೇ ಬಿಸಿ ಬಂದಿದೆಯೇನೋ ಅನಿಸುತ್ತೆ. ಆದರೆ ಈ 1 ನಿಮಿಷ ನೀವು ಯಾವುದೇ ಆಲೋಚನೆ ಮಾಡದೆ ಸೈಲೆಂಟಾಗಿ ನಿಮ್ಮ ಉಸಿರಿನ ಕಡೆ ಗಮನ ಕೊಟ್ಟಾಗ ನಿಮ್ಮ ಮೈಂಡು ತುಂಬ ಪ್ರಶಾಂತವಾಗಿರುತ್ತೆ. ಆಗ ನೀವೇನು ಮಾಡಬೇಕು, ನೆಕ್ಸ್ಟ್ ನಿಮಿಷದಿಂದ ಬೇರೆ ಯಾವುದಾದ್ರೂ ಒಂದು ಪಾಸಿಟಿವ್ ವಿಷಯದ ಬಗ್ಗೆ ಯೋಚನೆ ಮಾಡೋದು ಶುರು ಮಾಡಿ. ಈ ರೀತಿ ಪಾಸಿಟಿವ್ ವಿಷಯಕ್ಕೆ ಯೋಚನೆ ಮಾಡೋದು ಶುರು ಮಾಡಿದ್ದಾದಮೇಲೂ ನಿಮಗೆ ಆ ಹಳೇ ಏನು ಯೋಚನೆ ಮಾಡ್ತಾಯಿದ್ರೋ ಅದು ಕೂಡ ಮತ್ತೆ ನಿಮ್ಮ ತಲೆಗೆ ಬಂದ್ಬಿಡುತ್ತೆ. ನಿಮಗೆ ಗೊತ್ತೇ ಆಗೋದಿಲ್ಲ, ನಿಮ್ಮ ತಲೆಯಲ್ಲಿ ಆ ಯೋಚನೆ ರನ್ ಆಗೋದಕ್ಕೆ ಶುರು ಆಗುತ್ತೆ. ಆಗಲೂ ನೀವು ಸೇಮ್ ಇದೇ ಟೆಕ್ನಿಕ್ನ ಯೂಸ್ ಮಾಡಿ. ಜಸ್ಟ್ 1 ನಿಮಿಷ, ಒಂದೇ 1 ನಿಮಿಷ ನೀವು ಏನು ಯೋಚನೆ ಮಾಡದೆ ಸೈಲೆಂಟಾಗಿ ಇದ್ಬಿಡಿ. ಆ ಸೈಲೆಂಟಾಗಿ ಇದ್ದು ನೀವು ಉಸಿರು ಕಡೆ ಗಮನ ಕೊಟ್ಟಾಗ ಆ ಆಲೋಚನೆ ಅನ್ನೋದು ನಿಮ್ಮಲ್ಲಿ ಆ ಆಲೋಚನೆ ಬ್ರೇಕ್ ಆಗುತ್ತೆ. ಆ 1 ನಿಮಿಷ ಆದಮೇಲೆ ಯಾವುದೋ ಒಂದು ನಿಮ್ಮ ಕೆಲಸ ಮುಂದುವರಿಸ್ಬೋದು, ಅಥವಾ ಯಾವುದಾದ್ರೂ ಒಂದು ಪಾಸಿಟಿವ್ ಆಗಿ ಒಂದು ಯೋಚನೆ ಮಾಡೋದನ್ನು ಮುಂದುವರಿಸಿ. ಈ ರೀತಿ 1 ನಿಮಿಷ ಸುಮ್ಮನೆ ಇರೋದು, ಏನು ಯೋಚನೆ ಮಾಡದೇ ಇರೋದು ಕಷ್ಟ ಅನಿಸುತ್ತೆ. ಅದನ್ನ ಪ್ರಾಕ್ಟೀಸ್ ಮಾಡಿದರೆ ತುಂಬ ಈಸಿ ಆಗುತ್ತೆ. ಈ ರೀತಿ ನೀವು ಜಸ್ಟ್ 1 ವಾರ ಮಾಡಿ, ನಿಮ್ಮ ಆಲೋಚನೆ 1 ವಾರದಿಂದನೋ ಅಥವಾ 1 ತಿಂಗಳಿಂದನೋ, ಕೆಲವು ತಿಂಗಳಿನಿಂದ ಒಂದೇ ವಿಷಯದ ಬಗ್ಗೆ ನೀವು ಅತಿಯಾಗಿ ಆಲೋಚನೆ ಮಾಡ್ತಾ ಇರ್ತೀರ. ಆ ಆಲೋಚನೆಯಿಂದ ನೀವು ಈಸಿಯಾಗಿ ಹೊರಗಡೆ ಬರ್ಬೋದು. ಇನ್ನು ಎರಡನೆಯದಾಗಿ, ನೀವು ಯಾವ ವಿಷಯದ ಬಗ್ಗೆ ಅಥವಾ ಯಾವ ಸಮಸ್ಯೆದ ಬಗ್ಗೆ ಅತಿಯಾಗಿ ಆಲೋಚನೆ ಮಾಡ್ತಾ ಇರ್ತೀರೋ ಆ ವಿಷಯ ಅಥವಾ ಆ ಸಮಸ್ಯೆನ ಒಂದು ಪೇಪರಲ್ಲಿ ಬರೀರಿ. ಒಂದು ಪೇಪರಲ್ಲಿ ಬರೆದಿದ್ದಾದಮೇಲೆ ಆ ಸಮಸ್ಯೆ ಅಥವಾ ಆ ವಿಷಯದಿಂದ ಹೊರಗಡೆ ಬರೋದಕ್ಕೆ ನಿಮಗೆ ಗೊತ್ತಿರುವಂತಹ ಅದರ ಪಕ್ಕದಲ್ಲಿ ಒಂದು 3 ಸೊಲ್ಯೂಷನ್ಸ್ನ ಬರೀರಿ. ನಿಮ್ಮ ಪ್ರಾಬ್ಲಮ್ ಯಾವುದೇ ಆಗಿರ್ಬೋದು. ನಿಮಗೆ ಹಣದ ಕೊರತೆ ಇರ್ಬೋದು. ಹಣದ ಕೊರತೆ ಇದ್ದರೆ ಯಾವುದು ಒಂದು ನನ್ನಲ್ಲಿರುವ ಯಾವ ಆಪರ್ಚುನಿಟೀಸಿಂದ ಈ ಹಣನ ಗಳಿಸಬಹುದು, ಇದರಿಂದ ಹೊರಗಡೆ ಬರ್ಬೋದು ಅಂತ ಒಂದು 3 ಸೊಲ್ಯೂಷನ್. ಅಥವಾ ನಿಮ್ಮ ಮನೆಯವರು ಅಥವಾ ನಿಮ್ಮ ಸ್ನೇಹಿತರು ಏನಾದರೂ ಒಂದು ಬೈದಿರ್ತಾರೆ ಅಥವಾ ಏನಾದರೂ ಅಂದಿರ್ತಾರೆ. ಅದರಿಂದ ನೀವು ಹೊರಗಡೆ ಬರೋದಕ್ಕೆ ನೀವು ಏನು ಮಾಡಬಹುದು ಅನ್ನೋದು. ಅಥವಾ ನೀವು ನಿಮಗೆ ಒಂದು ಕೆಲಸ ಇಲ್ಲ ಅಥವಾ ಯಾವುದಾದ್ರೂ ಒಂದು ಕೆಲಸ ಶುರು ಮಾಡಬೇಕು ಅಂದ್ಕೊಂಡಿದ್ದೀರಾ. ಯಾವ ರೀತಿ ಶುರು ಮಾಡಬೇಕು ಅಥವಾ ಯಾವ ಕೆಲಸ ಮಾಡಬೇಕು, ನಿಮಗೆ ಗೊತ್ತಿರೋ ಅಂತಹ ಒಂದು 3 ಕೆಲಸ ಅಥವಾ ಎಲ್ಲಿ ಕೆಲಸ ಹುಡುಕಬೇಕು ಅನ್ನೋದ್ರ ಒಂದು 3 ಸೊಲ್ಯೂಷನ್ಸ್ನ ನೀವು ಬರ್ಕೊಳ್ಳಿ. ಈ ರೀತಿ 3 ಸೊಲ್ಯೂಷನ್ಸ್ನ ಬರೆದಿದ್ದ ಆದಮೇಲೆ ಅದರಲ್ಲಿ ಯಾವುದು ಬೆಸ್ಟು ಅನ್ನೋದನ್ನು ಒಂದನ್ನು ಚೂಸ್ ಮಾಡ್ಕೊಳ್ಳಿ. ಆ ಚೂಸ್ ಮಾಡ್ಕೊಂಡಿದ್ದಾದಮೇಲೆ ಅದನ್ನು ನೀವು ಆಚರಣೆಗೆ ತನ್ನಿ, ಅದನ್ನು ನೀವು ಫಾಲೋ ಮಾಡೋದಕ್ಕೆ ಶುರು ಮಾಡಿ. ಈ ರೀತಿ ಫಾಲೋ ಮಾಡೋದ್ರಿಂದ ನಿಮ್ಮ ಅತಿಯಾದ ಆಲೋಚನೆ ಕಡಿಮೆ ಆಗುತ್ತೆ. ಅದೇ ರೀತಿ ನಿಮಗಿರೋ ಸಮಸ್ಯೆಗೆ ಒಂದು ಪರಿಹಾರ ಕೂಡ ಸಿಗುತ್ತೆ. ಈ ರೀತಿ ನಿಮಗೆ ನೀವು ಅನಲೈಸ್ ಮಾಡಿಕೊಂಡು ಯಾವುದೋ ಒಂದು ವಿಷಯದ ಬಗ್ಗೆ ಯೋಚನೆ ಮಾಡ್ತಾ ಕೊರಗೋದ್ರ ಬದಲು ನೀವು ನಿಮ್ಮ ಸಮಸ್ಯೆನ ಪೇಪರ್ ಮೇಲೆ ಬರೆದಾಗ ಆ ಸಮಸ್ಯೆ ನಿಜವಾಗ್ಲೂ ನಿಮಗೆ ಚಿಕ್ಕದು ಅನಿಸುತ್ತೆ. ಈ ಚಿಕ್ಕ ವಿಷಯಕ್ಕೆ ನಾನು ಇಷ್ಟೊಂದು ಯೋಚನೆ ಮಾಡ್ತಾಯಿದ್ದೀನಿ ಅಂತ ನಿಮಗೆ ಅನಿಸುತ್ತೆ.
ಆದ್ದರಿಂದ ಆ ಸಮಸ್ಯೆಗೆ ಏನು ಪರಿಹಾರ, ನಿಮ್ಮಲ್ಲಿರುವ ಪರಿಹಾರ, ಇನಿಷಿಯಲ್ ಪರಿಹಾರ ಏನಿದೆಯೋ ಅದನ್ನು ಬರ್ಕೊಳ್ಳಿ. ಅಥವಾ ನಿಮಗೆ ಆಪ್ತರಾಗಿರೋ ಅವ್ರ ಹತ್ರ ಒಂದು ಸಲಹೆ ಪಡ್ಕೊಂಡು ಆ ಒಂದು 3 ಸೊಲ್ಯೂಷನ್ನ ಹುಡುಕೊಂಡು ಅದರಲ್ಲಿ ಒಂದು ಯಾವುದು ಬೆಸ್ಟ್ ಅಂತ ಚೂಸ್ ಮಾಡ್ಕೊಳ್ಳಿ. ಬೆಸ್ಟ್ ಅಂತ ಚೂಸ್ ಮಾಡ್ಕೊಂಡು ಅದನ್ನು ಆಚರಣೆಗೆ ತಂದಾಗ ಖಂಡಿತವಾಗಿಯೂ ನಿಮ್ಮ ಅತಿಯಾದ ಆಲೋಚನೆಯಿಂದ ಹೊರಗಡೆ ಬರ್ತೀರಿ. ಅದರ ಜೊತೆಗೆ ನಿಮ್ಮ ಸಮಸ್ಯೆ ಕೂಡ ಪರಿಹಾರ ಆಗುತ್ತೆ. ಇನ್ನು 3ನೇದಾಗಿ ಧ್ಯಾನ ಅಥವಾ ಮೆಡಿಟೇಷನ್ ಮಾಡೋದು. ಈ ಮೆಡಿಟೇಷನ್ ಮಾಡೋದ್ರಿಂದ ನಮ್ಮ ಮನಸ್ಸಿಗೆ ಬರುವ ಆಲೋಚನೆಗಳ ಸಾಂದ್ರತೆ ಕಡಿಮೆ ಆಗುತ್ತೆ. ಡೈಲಿ ಬೆಳಗ್ಗೆ ಎದ್ದು ನಾವು 10 ನಿಮಿಷ ಮೆಡಿಟೇಷನ್ ಮಾಡೋದ್ರಿಂದ ನಮ್ಮ ಮಾನಸಿಕ ಶಕ್ತಿ ಜಾಸ್ತಿ ಆಗುತ್ತೆ. ಅದರ ಜೊತೆಗೆ ನಮ್ಮ ಮೈಂಡ್ ಕಂಟ್ರೋಲಿಂಗ್ ಕೆಪಾಸಿಟಿ ಕೂಡ ಜಾಸ್ತಿ ಆಗುತ್ತೆ. ಈ ಮೈಂಡ್ ಕಂಟ್ರೋಲಿಂಗ್ ಕೆಪಾಸಿಟಿ ಜಾಸ್ತಿ ಆದಾಗ ಏನಾಗುತ್ತೆ ಅಂದರೆ, ನಾವು ಯಾವ ವಿಷಯದ ಬಗ್ಗೆ ಆಲೋಚನೆ ಮಾಡಬೇಕು, ಯಾವ ವಿಷಯದ ಬಗ್ಗೆ ಆಲೋಚನೆ ಮಾಡಬಾರದು ಅನ್ನೋದು ನಮಗೆ ಗೊತ್ತಾಗುತ್ತೆ. ಆಗ ನಾವು ಅತಿಯಾಗಿ ಆಲೋಚನೆ ಮಾಡೋದನ್ನು ಕಡಿಮೆ ಮಾಡಿ ಯಾವ ವಿಷಯದ ಬಗ್ಗೆ ಆಲೋಚನೆ ಮಾಡಬೇಕು ಅನ್ನೋದು ನಮಗೆ ಗೊತ್ತಾಗುತ್ತೆ. ಮತ್ತು ಪಾಸಿಟಿವ್ ಆಗಿ ನಾವು ಆಲೋಚನೆ ಮಾಡೋದಕ್ಕೆ ಶುರು ಮಾಡ್ತೀರಿ. ಈ ಅತಿಯಾದ ಆಲೋಚನೆ ಅನ್ನೋದು ನಮ್ಮ ಮೈಂಡಲ್ಲಿ ನಾವು ಯಾವುದೋ ಒಂದು ಸಿಚುವೇಶನ್ಸ್ನ ಕ್ರಿಯೇಟ್ ಮಾಡ್ಕೊಳ್ತಾ ಹೋಗ್ತಾ ಇರ್ತೀರಿ. ಸೊ ನಮಗಿರೋ ಸಮಸ್ಯೆಗೆ ಒಂದು ನೆಗೆಟಿವ್ ಆಗಿ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತೀರಿ. ಸೊ ಈಗಾಗ್ಬೋದು ಆಗಾಗ್ಬೋದು ಅಂತಂದ್ಬಿಟ್ಟು ಆ ರೀತಿ ಆಗೋದಿಲ್ಲ. ಆದರೂ ನಮ್ಮೊಳಗಡೆ ಆ ನೆಗೆಟಿವ್ ಅನ್ನೋದು ನಾವೇ ಒಂದು ಇದನ್ನು ಕ್ರಿಯೇಟ್ ಮಾಡ್ತಾ ಇರ್ತೀರಿ. ಆ ಕ್ರಿಯೇಟ್ ಮಾಡ್ತಾ ಆ ಆಲೋಚನೆ ಅನ್ನೋದು ಅತಿಯಾಗಿ ಆಲೋಚನೆ ಮಾಡೋ ರೀತಿ ಮಾಡುತ್ತೆ. ಈ ಧ್ಯಾನ ಮಾಡೋದ್ರಿಂದ ನಮ್ಮ ಮೈಂಡ್ ಕಂಟ್ರೋಲ್ ಆಗುತ್ತೆ. ಆ ಮೈಂಡ್ ಕಂಟ್ರೋಲ್ ಆದಾಗ ನಮ್ಮ ಮಾನಸಿಕ ಶಕ್ತಿ ಜಾಸ್ತಿ ಆಗುತ್ತೆ. ಆ ಮಾನಸಿಕ ಶಕ್ತಿಯಿಂದ ನಮಗೆ ಅತಿಯಾಗಿ ಆಲೋಚನೆ ಮಾಡೋದನ್ನು ನಾವು ಕಡಿಮೆ ಮಾಡ್ಕೊಳ್ಬೋದು. ಇನ್ನು 4ನೇದಾಗಿ ದಿ ಬೆಸ್ಟ್ ಸೊಲ್ಯೂಷನ್ ಅಂತಂದರೆ ಕೀಪ್ ಬ್ಯುಸಿ ಯುವರ್ ಸೆಲ್ಫ್. ನೀವು ಅತಿಯಾಗಿ ಆಲೋಚನೆ ಮಾಡ್ತಾಯಿದ್ದು ಆ ಆಲೋಚನೆಗಳಿಂದ ಹೊರಗಡೆ ಬರಬೇಕಾದ್ರೆ ದಿನಪೂರ್ತಿ ನಿಮ್ಮನ್ನು ನೀವು ನಿಮ್ಮ ಕೆಲಸಗಳಲ್ಲಿ ಬ್ಯುಸಿಯಾಗಿ ಇಟ್ಕೊಳ್ಳಿ. ಈ ಅತಿಯಾಗಿ ಆಲೋಚನೆ ಮಾಡ್ತಾ ನೀವು ಮಾಡಬೇಕಾದ ಎಷ್ಟೋ ಕೆಲಸಗಳನ್ನ ಮುಂದೂಡ್ತಾ ಬಂದಿರ್ತೀರ. ಅದಕ್ಕೋಸ್ಕರ ನಿಮ್ಮ ದಿನಚರಿನ ನೀವು ಬ್ಯುಸಿಯಾಗಿ ಇಟ್ಕೊಳ್ಳೋದ್ರಿಂದ ನೀವು ನಿಮ್ಮ ಕೆಲಸದ ಕಡೆ ಫೋಕಸ್ ಮಾಡ್ತೀರಾ. ನಿಮಗೆ ಬೇರೆ ಆಲೋಚನೆಗಳು ಬರೋದು ದಿನೇ ದಿನ ಕಡಿಮೆ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಆದಷ್ಟು ನಿಮ್ಮನ್ನು ನೀವು ಬ್ಯುಸಿಯಾಗಿ ಇಟ್ಕೊಳ್ಳಿ. ನಿಮಗೆ ಏನು ಉಪಯೋಗ ಆಗುತ್ತೋ ಆ ಕೆಲಸಗಳನ್ನ ಮಾಡ್ತಾಯಿರಿ. ಈ ಅತಿಯಾಗಿ ಆಲೋಚನೆ ಮಾಡೋದ್ರಿಂದ ನಿಮಗೆ ಯಾವ ಪ್ರಯೋಜನವೂ ಇಲ್ಲ, ನಿಮಗೆ ಗೊತ್ತು. ಅದರಿಂದ ಹೊರಗಡೆ ಬರಬೇಕು ಅಂತ ಅಂದ್ಕೊಂಡಿರ್ತೀರ. ಆ ಹೊರಗಡೆ ಬರಬೇಕು ಅಂತಂದರೆ ನಿಮ್ಮನ್ನು ನೀವು ಬ್ಯುಸಿಯಾಗಿ ಇಟ್ಕೊಳ್ಳೇಬೇಕು. ಇದರ ಜೊತೆಗೆ ಇನ್ನೊಂದು ಬೋನಸ್ ಆಗಿ ಏನಂದರೆ, ನಿಮ್ಮನ್ನು ನೀವು ದಿನಪೂರ್ತಿ ಬ್ಯುಸಿಯಾಗಿ ಇಟ್ಕೊಳ್ಳೋದ್ರಿಂದ ನೀವು ನಿಮ್ಮ ಸೋಮಾರಿತನದಿಂದ ಕೂಡ ಹೊರಗಡೆ ಬರ್ಬೋದು. ಈಗ ಹೇಳಿದ 4 ಸೊಲ್ಯೂಷನ್ಸಲ್ಲಿ ಈ ಅತಿಯಾಗಿ ಆಲೋಚನೆ ಮಾಡೋದ್ರಿಂದ ಹೊರಗಡೆ ಬರಬೇಕಂದ್ರೆ ನಿಮ್ಮ ಸಮಸ್ಯೆಗೆ ತಕ್ಕಂತೆ ನೀವು ಯಾವುದಾದ್ರೂ ಒಂದು ಟೆಕ್ನಿಕ್ನ ನೀವು ಫಾಲೋ ಮಾಡಿದರೂ ಸಾಕು. ನೀವು ನಿಮ್ಮ ಸಮಸ್ಯೆಯಿಂದ, ಅಂದರೆ ನಿಮ್ಮ ಅತಿಯಾದ ಆಲೋಚನೆ ಸಮಸ್ಯೆಯಿಂದ ನೀವು ಹೊರಗಡೆ ಬರ್ಬೋದು. ಹೊರಗಡೆ ಬಂದು ನೀವು ಆದಷ್ಟು ಪಾಸಿಟಿವ್ ಆಗಿ ಯೋಚನೆ ಮಾಡಿ, ಪಾಸಿಟಿವ್ ಆಗಿ ಥಿಂಕ್ ಮಾಡಿದರೆ ನೀವು ಒಬ್ಬ ಪಾಸಿಟಿವ್ ಪರ್ಸನ್ ಆಗ್ಬೋದು. ಆಲ್ವೇಸ್ ನೀವು ಪಾಸಿಟಿವ್ ಆಗಿರಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋನ ಕೊನೆಯ ತನಕ ನೋಡಿದ್ದಕ್ಕೆ ಧನ್ಯವಾದಗಳು.